ನಿಮಗೆ ಇನ್ಸ್ಟೆಂಟ್ ಗ್ಲೋ ಬೇಕಾ? ಸೊ ಖಂಡಿತವಾಗಿಯೂ ಸಿಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ವಾರದಲ್ಲಿ 2 ಸಲ ಯೂಸ್ ಮಾಡ್ತೀರಾ, ಖಂಡಿತವಾಗಿಯೂ ಯೂಸ್ ಮಾಡಿ. ಯಾವುದೇ ರೀತಿಯ ಹಾನಿ ಆಗಲ್ಲ, ಬದಲಿಗೆ ನಿಮ್ಮ ಸೌಂದರ್ಯ ಹೆಚ್ಚಿಸುತ್ತೆ. ಫ್ರೆಂಡ್ಸ್, ವಯಸ್ಸಾಗೋದು ಕಾಮನ್, ಬಟ್ ಇದೇನು ಅವಶ್ಯಕತೆ ಇಲ್ಲ ನಿಮ್ಮ ಯಾವ ಏಜ್ ಇದೆ ಅದೇ ಏಜ್ನಲ್ಲಿ ನೀವು ಕಾಣಿಸ್ಬೇಕು ಅಂತ. ಎಸ್, ನಿಮ್ಮ ಏಜ್ಗಿಂತ ನೀವು ಚಿಕ್ಕದಾಗಿ ಅಥವಾ ಯಂಗ್ ಆಗಿ ಕಾಣಿಸ್ಬೋದು. ಸ್ಕಿನ್ ಕೇರ್ ಅನ್ನೋದು ಒಂದು ಡೈಟ್ ಇದ್ದ ಹಾಗೆ, ಅದಕ್ಕೆ ತುಂಬ ಟೈಮ್ ಹಾಗೂ ಅದರ ಜೊತೆಗೆ ಎಫರ್ಟ್ ಕೂಡ ಮಾಡಬೇಕಾಗುತ್ತೆ. ಬಟ್ ಜನಕ್ಕೆ ಬೇಕು ಮಿರಾಕಲ್, ಮ್ಯಾಜಿಕ್, ಇನ್ಸ್ಟೆಂಟಾಗಿ ಅವ್ರಿಗೆ ರಿಸಲ್ಟ್ ಬೇಕು. ಇದಕ್ಕಾಗಿ ಅವರು ಹೋಗೋದು ಪಾರ್ಲರ್ ಹಾಗೂ ಪಾರ್ಲರ್ಗಳಲ್ಲಿ ಹೋದಾಗ ಅಲ್ಲಿರುವ ಆಂಟಿ ಸಜೆಸ್ಟ್ ಮಾಡೋದು ಇಷ್ಟೇ: ನಿಮ್ಮ ಸ್ಕಿನ್ ಟ್ಯಾನ್ ಆಗಿದೆ, ಡಲ್ ಆಗಿದೆ, ಹಾಗಾಗಿ ನೀವು ಬ್ಲೀಚನ್ನು ಮಾಡಿಸಿ, ಇದರಿಂದ ನಿಮ್ಮ ಟ್ಯಾನ್, ಡಲ್ನೆಸ್ ಎರಡೂ ಕೂಡ ಹೋಗುತ್ತೆ ಅಂತ. ಆ್ಯಂಡ್ ಅವ್ರು ಹೇಳಿದಾಗೆ ನೀವು ಕೂಡ ಅದನ್ನೇ ಮಾಡಿಸ್ತೀರಾ. ಬಟ್ ನಿಮಗೆ ಗೊತ್ತಾ ಬ್ಲೀಚ್ ಮಾಡಿಸೋದು ಎಷ್ಟೊಂದು ಹಾನಿಕರ ಅಂತ? ಆ್ಯಂಡ್ ಅವರು ಬಳಸುವಂಥ ಹಾರ್ಮ್ಫುಲ್ ಕೆಮಿಕಲ್ ಬ್ಲೀಚ್ಗಳಿಂದ ಸ್ಕಿನ್ ಇರಿಟೇಟ್ ಆಗುತ್ತೆ, ಏಜಿಂಗ್ ಸೈನ್ ಬೇಗನೆ ಬರಲು ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಕೂಡ ಆಗ್ಬೋದು. ಅದರ ಜೊತೆಗೆ ಮೊಡವೆ ಬರಲು ಕೂಡ ಸ್ಟಾರ್ಟ್ ಆಗುತ್ತೆ. ಪರ್ಸ್ನಲಿ ನಾನು ಹೇಳೋದಾದರೆ ನನ್ನ ಲೈಫ್ನಲ್ಲಿ ಕೇವಲ ಒಂದೇ ಒಂದು ಸಾರಿ ನಾನು ಬ್ಲೀಚನ್ನು ಅಪ್ಲೈ ಮಾಡಿದ್ದು. ಬಟ್ ಅದಾದಮೇಲೆ ನಾನು 15 ದಿನ ಅದರಿಂದ ಸಫರ್ ಮಾಡಿದೆ. ಬ್ಲೀಚಿಂಗ್ ಮಾಡ್ಕೊಂಡು ಆದ ನಂತರ ಇನ್ಸ್ಟೆಂಟಾಗಿನೋ ನನ್ನ ಸ್ಕಿನ್ ಮೇಲೆ ಒಂದು ಬ್ರೈಟ್ನೆಸ್ ಆ್ಯಂಡ್ ವೈಟನಿಂಗ್ ಕೂಡ ಆಯಿತು. ಬಟ್ ಅದಾದ ನಂತರ ಕೆಲವು ದಿನದಲ್ಲಿ ನನ್ನ ಸ್ಕಿನ್ ತುಂಬಾ ಡ್ರೈ ಆಗಲು ಸ್ಟಾರ್ಟ್ ಆಯಿತು, ಆ್ಯಕ್ನಿ ಪಿಂಪಲ್ ಬರಲು ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಕೆಲವೇ ದಿನದಲ್ಲಿ ನನ್ನ ಸ್ಕಿನ್ ಪೂರ್ತಿಯಾಗಿ ಡಲ್ ಆಗಿಬಿಟ್ಟು. ಸೊ ಅವತ್ತಿನಿಂದ ಇವತ್ತಿನವರೆಗೂ ನಾನು ನನ್ನ ಸ್ಕಿನ್ಗೆ ಯಾವುದೇ ರೀತಿಯ ಬ್ಲೀಚನ್ನು ಅಪ್ಲೈ ಮಾಡಿಲ್ಲ. ಸೊ ನಾನು ಬೇರೆಯವರಿಗೆ ಇದೇ ಸಜೆಸ್ಟ್ ಮಾಡ್ತೀನಿ, ಯಾರೂ ಕೂಡ ಬ್ಲೀಚನ್ನು ಅಪ್ಲೈ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಕೂಡ ಹೇಳಿ, ಅದು ತುಂಬಾ ಹಾನಿಕಾರಕ. ಅದ್ರ ಬದಲಿಗೆ ಇವತ್ತು ತಿಳಿಸುವಂಥ DIY ಬ್ಲೀಚನ್ನು ನೀವು ನ್ಯಾಚುರಲ್ ಬ್ಲೀಚನ್ನು ಟ್ರೈ ಮಾಡ್ಬೋದು. ನಿಮಗೆ ಇನ್ಸ್ಟೆಂಟ್ ಗ್ಲೋ ಬೇಕಾ? ಸೊ ಖಂಡಿತವಾಗಿಯೂ ಸಿಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ಇದರಲ್ಲಿ ಯೂಸ್ ಮಾಡಿರೋವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ನಿಮಗೆ ಗ್ಲೋ ಖಂಡಿತವಾಗಿಯೂ ಬರುತ್ತೆ. ವಾರದಲ್ಲಿ 2 ಸಲ ಯೂಸ್ ಮಾಡ್ತೀರಾ, ಖಂಡಿತವಾಗಿಯೂ ಯೂಸ್ ಮಾಡಿ. ಯಾವುದೇ ರೀತಿಯ ಹಾನಿ ಆಗಲ್ಲ, ಬದಲಿಗೆ ನಿಮ್ಮ ಸೌಂದರ್ಯ ಹೆಚ್ಚಿಸುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ನಿಮ್ಮ ಸ್ವಾತಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು DIY ನ್ಯಾಚುರಲ್ ಬ್ಲೀಚ್ ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರ ಹೆಚ್ಚಿನ ಲಾಭ ನಾವು ಪಡಿಬಹುದು ಅಂತ ಶೇರ್ ಮಾಡ್ತಾ ಇದ್ದೀನಿ. ತಡ ಯಾಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ರೀತಿಯ ಹಲವಾರು ವ್ಯಾಲ್ಯೂಬಲ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗಾಗಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ವಿಡಿಯೋ ನಾನು 2 ಇದರಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೌ ಟು ಪ್ರಿಪೇರ್ DIY ನ್ಯಾಚುರಲ್ ಬ್ಲೀಚ್, ಅದರ ಜೊತೆಗೆ ಎರಡನೇದಾಗಿ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನೀವು ಒಂದು ಪಾರ್ಟು ಕೂಡ ಮಿಸ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಗಲ್ಲ. ಸೊ ಹಾಗಾಗಿ 2 ಪಾರ್ಟ್ ಕೂಡ ಮಿಸ್ ಮಾಡದೆ ನೋಡಿ. ಪಾರ್ಟ್ ನಂಬರ್ 1, ಹೌ ಟು ಪ್ರಿಪೇರ್ DIY ನ್ಯಾಚುರಲ್ ಬ್ಲೀಚ್. ಮೊದಲಿಗೆ ನಾನು ಒಂದು ಅಲೋವೆರಾ ಲೀಫನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾದಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿಸೆಪ್ಟಿಕ್ ಗುಣ ಇರುತ್ತೆ. ಸ್ಕಿನ್ನನ್ನು ನರಿಷ್ ಮಾಡುತ್ತೆ, ಹೀಲ್ ಮಾಡುತ್ತೆ, ಆ್ಯಕ್ನಿ ಪಿಂಪಲನ್ನು ರೆಡ್ಯೂಸ್ ಕೂಡ ಮಾಡುತ್ತೆ. ಎರಡನೇದಾಗಿ ನಾನು ಫ್ರೆಶ್ ಲೆಮನ್ ಪೀಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪೌಡರ್ ಫಾರ್ಮ್ದಲ್ಲಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಆರೆಂಜ್ ಪೀಲ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಥರ್ಡ್ ಇಂಗ್ರೀಡಿಯೆಂಟ್, ಫ್ರೆಶ್ ರೋಸ್ ಪೆಟಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ನನ್ನು ರೆಜುವಿನೇಟ್ ಮಾಡುತ್ತೆ, ಸ್ಕಿನ್ನನ್ನು ಹೈಡ್ರೇಟೆಡ್ ಮಾಡುತ್ತೆ, ಸ್ಕಿನ್ನಲ್ಲಿ ಆಗಿರುವಂಥ ಡ್ಯಾಮೇಜನ್ನು ರಿಕವರ್ ಮಾಡುತ್ತೆ, ಸ್ಕಿನ್ ಟೋನನ್ನು ಎನ್ಹಾನ್ಸ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್, ಹಾಫ್ ಪೊಟೆಟೋನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಪೊಟೆಟೋನ ಯೂಸ್ ಮಾಡುವಾಗ ಅದರ ಮೇಲಿರುವಂಥ ಪೀಲನ್ನು ರಿಮೂವ್ ಮಾಡಬೇಡಿ, ಅದನ್ನು ಹಾಗೆಯೇ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೊಟೆಟೋದಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ. ಇದರಿಂದಾಗಿ ಸ್ಕಿನ್ ಲೈಟ್ ಅಂಡ್ ಬ್ರೈಟನ್ ಆಗುತ್ತೆ. ಸೊ ಇವಾಗ ಇದರಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು. ಫ್ರೆಂಡ್ಸ್, ಹುಣಸೆ ಹಣ್ಣಿನಲ್ಲಿಯೂ ಕೂಡ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ. ಇದು ಸ್ಕಿನ್ನಲ್ಲಿ ಆಗಿರುವಂಥ ಬ್ಲೆಮಿಷಸನ್ನು ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ನನ್ನು ಈವನ್ ಟೋನ್ ಮಾಡಿ ಸ್ಕಿನ್ ಟೋನನ್ನು ಎನ್ಹಾನ್ಸ್ ಮಾಡುತ್ತೆ. ಲಾಸ್ಟ್ಲಿ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನಲ್ಲಿ ಇವಾಗ ನಾನು ಈ ರೀತಿಯಾಗಿ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣವನ್ನು ಒಂದು 5 ರಿಂದ 10 ನಿಮಿಷದವರೆಗೆ ಹಾಗೆ ನೆನೆಯಲು ಬಿಡಬೇಕು. ಬಿಸಿನೀರು ಹಾಕಿರುವ ಕಾರಣ ಅಂದರೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿ ಪೇಸ್ಟ್ ಆಗಬೇಕು ಅಂತ. 10 ನಿಮಿಷ ಆದ ನಂತರ ಅದರಲ್ಲಿ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಚೆನ್ನಾಗಿ ಹಾಕಿ, ಪೂರ್ತಿಯಾಗಿ ಹಾಕಿದರೆ ಪೂರಾ ಫೈನ್ ಪೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಕೇವಲ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಹಾಕಿ ನೆಸೆಸರಿ ಇರೋಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಂಡು ಆದ ನಂತರ ನೀವೇ ನೋಡ್ಬೋದು ಇದರ ಕನ್ಸಿಸ್ಟೆನ್ಸಿ ಇನ್ನೂ ಕೂಡ ರನ್ನಿ ಆಗಿದೆ. ಇದನ್ನು ಒಂದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ತರಬೇಕು. ಇದಕ್ಕಾಗಿ ಒಂದು ಕ್ಲೀನ್ ಬೌಲ್ನಲ್ಲಿ ಅರೌಂಡ್ 3 ಟೇಬಲ್ ಸ್ಪೂನಷ್ಟು ಈ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ 1/2 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಸೆಸರಿ ಅನಿಸಿದರೆ ನೀವು ಇನ್ನೂ ಕೂಡ ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಳಿತಿರುವಂಥ ಆ ಪೇಸ್ಟನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಇವಾಗ ನೋಡೋಣ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೇಕ್ ಶೋರ್ ನಿಮ್ಮ ಫೇಸ್ಗೆ ಯಾವುದೇ ರೀತಿಯ ಕ್ರೀಮ್ ಅಥವಾ ಮೇಕಪ್ ಇರಬಾರ್ದು. ಫೇಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈವನ್ಲಿ ಫೇಸ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡ್ಕೊಂಡು ಆದ ನಂತರ 15 ನಿಮಿಷ ಹಾಗೆ ಬಿಡಬೇಕು. ಫ್ರೆಂಡ್ಸ್, ಇದು ಕಂಪ್ಲೀಟ್ಲಿ ಡ್ರೈ ಆಗಲ್ಲ, ಅಂದರೆ ಸೆಮಿ ಡ್ರೈ ಆಗಿರುತ್ತೆ. 80 to 90% ಡ್ರೈ ಆದ ನಂತರ ಹ್ಯಾಂಡ್ಸ್ನ ವೆಟ್ ಮಾಡಿಕೊಂಡು ಚೆನ್ನಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ತಾ ಈ ಫೇಸ್ ಪ್ಯಾಕನ್ನು ರಿಮೂವ್ ಮಾಡಬೇಕು. ಮಾರ್ಕೆಟ್ನಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತ ಬ್ಲೀಚ್ಗಳನ್ನು ಬಳಸೋ ಬದಲು ಮನೆಯಲ್ಲೇ ಈ ನ್ಯಾಚುರಲ್ ಬ್ಲೀಚನ್ನು ಬಳಸ್ಕೊಂಡು ಸ್ಕಿನ್ ಟೋನನ್ನು ಎನ್ಹಾನ್ಸ್ ಮಾಡ್ಬೋದು. ಫ್ರೆಂಡ್ಸ್, ಇದರ ರಿಸಲ್ಟನ್ನು ನೀವು ಇನ್ಸ್ಟೆಂಟ್ ಆಗಿ ನೋಡ್ತೀರಾ. ನೀವು ನನ್ನ ಬಿಫೋರ್ ಹಾಗೂ ಆಫ್ಟರ್ ಸ್ಕಿನ್ ನೋಡಿದರೆ ನಿಮಗೆ ಒಂದು ಒಳ್ಳೆ ಬದಲಾವಣೆಯನ್ನು ಇದರಲ್ಲಿ ಕಾಣಿಸುತ್ತೆ. ಸೊ ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.